ಗೋಕರ್ಣದಲ್ಲಿ ರಾಮನ ನವಮಿಯನ್ನ ಶ್ರದ್ಧಾ ಭಕ್ತಿಯೊಂದಿಗೆ ಸಂಭ್ರಮದಿಂದ ರವಿವಾರ ಆಚರಿಸಲಾಯಿತು. ಗೋಕರ್ಣ ಮುಖ್ಯ ಕಡಲ ತೀರದಲ್ಲಿರುವ ಶ್ರೀರಾಮ ಮಂದಿರದಲ್ಲಿ ಮುಂಜಾನೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿತು. ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘ ಮತ್ತು ರಾಷ್ಟ್ರೀಯ ಸೇವಿಕಾ ಸಮಿತಿ ಸೇವಾ ಭಾರತಿ ಇದರ ಸಹಯೋಗದಲ್ಲಿ ಪವಮಾನ ಪಾರಾಯಣ, ರಾಮತಾರಕ ಜಪ, ಮಹಾಯಜ್ಞ ಹಾಗೂ ಸಂಜೆ ಭಗವದ್ಗೀತಾ ಪಠಣ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಮಧ್ಯಾಹ್ನ ಶ್ರೀರಾಮನ ಜನನ, ಶ್ರೀರಾಮ ಜನ್ಮೋತ್ಸವ ಹಾಗೂ ವಿಶೇಷ ಶುಂಠಿ ಸಕ್ಕರೆಯ ಪ್ರಸಾದ ವಿತರಣೆ ನಡೆಯಿತು. ರಾತ್ರಿ ವಸಂತ ಪೂಜೆ, ಮಹಾಮಂಗಳಾರತಿ, ಪ್ರಸಾದ ವಿತರಣೆ ನಡೆಯಿತು. ಪಚ್ಚಡಿ, ಪಾನಕ, ವಿಶೇಷ ಪ್ರಸಾದವನ್ನ ನೆರೆದಿದ್ದ ನೂರಾರು ಭಕ್ತರು ಸ್ವೀಕರಿಸಿದ್ರು. ಮುಂಜಾನೆಯಿಂದ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀರಾಮನ ದರ್ಶನ, ಪೂಜೆ, ಕೈಂಕರ್ಯ ನೆರವೇರಿಸಿ ಪುನೀತರಾದರು. ಕಡಲ ತೀರದ ವಿಹಂಗಮ ನೋಟದ ಮಧ್ಯೆ ಇರುವ ಮಂದಿರವನ್ನ ವಿದ್ಯುತ್ ದೀಪಾಲಂಕಾರದಿಂದ ಅಲಂಕರಿಸಿದ್ದು, ಶ್ರೀದೇವರಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಿರೋದು ಭಕ್ತರ ಗಮನ ಸೆಳೆಯಿತು. ಮಂದಿರದ ಅರ್ಚಕ ಪ್ರಕಾಶ್ ಅಂಬೇಕರ್, ವೇದಮೂರ್ತಿ ಶ್ರೀಧರ್ ಅಂಬೇಕರ್ ಪೂಜಾ ಕೈಂಕರ್ಯ ನೆರವೇರಿಸಿದ್ರು. ಹರಿಹರೇಶ್ವರ ವೇದ ಪಾಠಶಾಲೆಯ ಪ್ರಾಚಾರ್ಯ ವೇದಮೂರ್ತಿ ಉದಯಮಯ್ಯರ್ ಹಾಗೂ ವಿದ್ಯಾರ್ಥಿಗಳು, ಸಂಘಟನೆಯವರು, ಊರ ನಾಗರಿಕರು ಸಹಕರಿಸಿದ್ರು. ಶ್ರೀರಾಮ ಮಂದಿರದ ಅರ್ಚಕ ಪ್ರಕಾಶ್ ಅಂಬೇಕರ್ ಮುಂಜಾವು ಡಿಜಿಟಲ್ನೊಂದಿಗೆ ಮಾತನಾಡಿ, ಶ್ರೀರಾಮನ ಜನ್ಮೋತ್ಸವ ಪ್ರತಿ ವರ್ಷದಂತೆ ಅದ್ದೂರಿಯಾಗಿ ಆಚರಿಸಲಾಗಿದ್ದು, ಮಧ್ಯಾಹ್ನ ಶ್ರೀರಾಮನ ಜನನ ಜನ್ಮೋತ್ಸವ, ಸಂಜೆ ವಸಂತ ಪೂಜೆ ಹಾಗೂ ವಿವಿಧ ಕಾರ್ಯಕ್ರಮ ನೆರವೇರಿದ್ದು, ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಶ್ರೀರಾಮನ ಕೃಪೆಗೆ ಪಾತ್ರರಾಗಿದ್ದಾರೆ ಎಂದು ತಿಳಿಸಿದರು. ರಾಮನವಮಿಯ ರಾಮ ಜನ್ಮೋತ್ಸವ ಅಂಗವಾಗಿ ರಾಮ ಜನ್ಮ 12 ಗಂಟೆಗೆ ಮಧ್ಯಾಹ್ನ ಮುಹೂರ್ತದಲ್ಲಿ ರಾಮಜನ್ಮ ಆಗಿ ಅಲ್ಲಿ ಮಹಾಮಂಗಳಾರತಿ, ಅಭಿಷೇಕ, ಪೂಜೆ ಮತ್ತು ಮಹಾಪೂಜೆ, ಸಾಯಂಕಾಲ ದೀಪೋತ್ಸವ ಮತ್ತು ವಸಂತ ಪೂಜೆ ಭಕ್ತಾದಿಗಳು ಬಂದು ಇಲ್ಲಿ ದರ್ಶನ ಮಾಡಿ ಮಹಾಮಂಗಳಾರತಿ, ಪೂಜೆ, ಪ್ರಸಾದವನ್ನು ಸ್ವೀಕರಿಸಿ ರಾಮನ ಅನುಗ್ರಹಕ್ಕೆ ಪಾತ್ರರಾಗಿರುತ್ತಾರೆ. ಇದರಂತೆ ಗಂಗಾವಳಿ, ನಾಡುಮಾಸ್ಕೇರಿ, ಬಂಕಿಕೊಡ್ಲ, ಹನೆಹಳ್ಳಿ, ತದಡಿ, ತೊರ್ಕೆ, ಮಾದನಗೇರಿ, ಹಿರೇಗುತ್ತಿಯ ಭಾಗದಲ್ಲಿನ ಶ್ರೀರಾಮ ಹಾಗೂ ಆಂಜನೇಯ ಮಂದಿರದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿತು. ಭಕ್ತರು ಸಹ ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ದರ್ಶನ ಪಡೆದರು. ಪ್ರತಿ ಮನೆಯಲ್ಲಿ ಸಹ ಪ್ರಭು ಶ್ರೀರಾಮಚಂದ್ರನನ್ನ ಆರಾಧಿಸಿ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಲಾಯಿತು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಜಯ ರಾಮ ಜಯ ಜಯ ರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ರಾಮನವಮಿಯ ಅಂಗವಾಗಿ ಭಟ್ಕಳ ಇತಿಹಾಸ ಪ್ರಸಿದ್ಧ ಚನ್ನಪಟ್ಟಣ ಹನುಮಂತ ದೇವರ ರಥೋತ್ಸವವು ರವಿವಾರ ಸಹಸ್ರಾರು ಭಕ್ತರ ಸಡಗರ, ಸಂಭ್ರಮ, ಹರ್ಷೋದ್ಗಾರಗಳೊಂದಿಗೆ ವಿಜೃಂಭಣೆಯಿಂದ ನೆರವೇರಿತು.
ರವಿವಾರ ರವಿ ಮೂಡುವ ಮುನ್ನವೇ ಭಟ್ಕಳ ತಾಲೂಕಿನ ಬೇರೆ ಬೇರೆ ಭಾಗದಿಂದ ಬಂದ ಸಾವಿರಾರು ಭಕ್ತರು ಮಧ್ಯಾಹ್ನ 3 ಗಂಟೆಯವರೆಗೂ ಸರತಿ ಸಾಲಿನಲ್ಲಿ ನಿಂತು ರಥ ಕಾಣಿಕೆ ಅರ್ಪಿಸಿದ್ರು. ದೇವಸ್ಥಾನದ ಮುಂಭಾಗದಲ್ಲಿ ಭಕ್ತರು ಸರತಿ ಸಾಲಿನಲ್ಲಿ ನಿಲ್ಲೋದಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ದೇವಸ್ಥಾನದ ಪ್ರಧಾನ ಅರ್ಚಕ ಪ್ರಮೋದ್ ಭಟ್ ನೇತೃತ್ವದಲ್ಲಿ ಶ್ರೀ ಹನುಮಂತನಿಗೆ ಆಗಮೋಕ್ತ ವಿಧಿವಿಧಾನದೊಂದಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಸಂಜೆ 3:30ರ ಸುಮಾರಿಗೆ ಸಂಪ್ರದಾಯದಂತೆ ದೇವಸ್ಥಾನದ ಆಡಳಿತ ಮಂಡಳಿಯ ವತಿಯಿಂದ ಅಧ್ಯಕ್ಷ ಶ್ರೀಧರ್ ಮೊಗೇರ್ ನೇತೃತ್ವದಲ್ಲಿ ವಾದ್ಯ ಘೋಷಗಳೊಂದಿಗೆ ಚರ್ಕಿನ್ ಕುಟುಂಬದ ಸದಸ್ಯರ ಮನೆಗೆ ತೆರಳಿ ವೀಳ್ಯ ನೀಡಿ ರಥೋತ್ಸವಕ್ಕೆ ಆಮಂತ್ರಿಸಲಾಯಿತು. ಇಲ್ಲಿನ ಭಾವೈಕ್ಯತೆಯ ಪ್ರತೀಕವಾಗಿ ಚರ್ಕಿನ್ ಕುಟುಂಬದ ಹಿರಿಯರಾದ ಅನ್ಸಾರಿ ಶಾಬಂದ್ರಿ ಹನುಮಂತನ ಭಕ್ತರನ್ನ ಬರಮಾಡಿಕೊಂಡ್ರು. ಸರ್ ಇಲ್ಲೇ ಕೂತ್ಕೊಳ್ಳಿ ಸರ್. ಅದರಲ್ಲಿ ನೀವು ಆ ಟೈಮ್ನಿಂದ ಇವತ್ತುವರೆಗೆ ನೀವು ಬರ್ತಿದ್ದಾರೆ. ನೀವು ಆಹ್ವಾನ ಪತ್ರ ಕೊಡಿಗೆ ತುಂಬಾ ಸಂತೋಷದಿಂದ ನಿಮ್ಮ ದೇವಸ್ಥಾನ ಕಮಿಟಿಯಿಂದ ಬರ್ತೀವಿ. ನೀವು ಮತ್ತೆ ನಮ್ಮ ಹಬ್ಬ ಜಾತ್ರೆ ಒಳ್ಳಾಗ್ತದೆ, ಅದರಲ್ಲಿ ಯಾವುದು ಭೇದ ಭಾವ ಇಲ್ಲ. ಹೀಗೆ ಜಾತ್ರೆನಲ್ಲಿ ಎಲ್ಲ ಹಂಗೆ ಆಗ್ತದೆ. ಅದನ್ನು ಲಾಸ್ಟ್ ಟೈಮ್ ನೀವು ಹೇಳಿದ್ವಿ, ನಿಮ್ಮ ಸಮಾಜದಿಂದ ನಿಮ್ಮ ದೇವಸ್ಥಾನ ಕಮಿಟಿನಿಂದ ಫಿಕ್ಸ್ ಆಗಿದೆ ಅಂದ್ರೆ ಯಾವ ಸಮಾಜದಿಂದ ಬರಲಿ ಅಂತ ಹೀಗೆ ನಿಮ್ಮ ದೇವರು ಬರೋದು ಅದು ಭಾರಿ ಸಂತೋಷ. ಇವತ್ತೇ ದಿವಸ ಭಾರಿ ಸರಿ ಇಲ್ಲ, ಎಲ್ಲರ ಕಡೆ ಭಾರಿ ಅದು ಇಲ್ಲ. ಇದು ಹರಾರಿ ಲೆಕ್ಕ, ಅದು ಇವರು ಹಿಂದೂ ಮುಸ್ಲಿಮ್ಗೆ ಅಂಗಡಿ ಇಲ್ಲ, ಮುಸಲ್ಮಾನ್ಗೆ ಅಂಗಡಿ ಹಿಂದೂ ಅದು ಯಾವುದೂ ಇಲ್ಲ. ರಂಜಾನ್ ಭಾರತನೂ ಒಳ್ಳೆಯದು, ತೇರ್ ಹಬ್ಬನೂ ಒಳ್ಳೆ ಆಗಲಿ, ಮಾರಿಕಬ್ಬ ಜಾತ್ರೆ ಒಳ್ಳೆ ಆಗ್ತದೆ. ನಾವು ಭಟ್ಕಳದಲ್ಲಿ ಏನ್ ಬೇಕಾದ್ರೆ ಎಲ್ಲೇ ಆಗಲಿ ನಾವು ಹಿಂದೂ ಮುಸ್ಲಿಂ ಎಲ್ಲ ಸಮಾಜನ ಸೇರಿ ಒಳ್ಳೆ ರೀತಿಯಲ್ಲಿ ಹಬ್ಬ ಮಾಡಬೇಕಂದ್ರೆ ಇಷ್ಟೇ. ನಮ್ಮ ರಂಜಾನ್ ಹಬ್ಬನು ರಂಜಾನ್ ಇತ್ತೀಚೆಗೆ ರಂಜಾನ್ ಹಬ್ಬ ಚಂದ ರೀತಿಯಲ್ಲಿ ಹಬ್ಬ ಆಯ್ತು, ದೊಡ್ಡ ಬಾಜಾರ್ ಆಯ್ತು. ಎಲ್ಲ ಸಮಾಜನ ನಮ್ಮ ಪೀಸ್ ಕಮಿಟಿನಲ್ಲಿ ಎಲ್ಲ ಸಪೋರ್ಟ್ ಮಾಡಿದೀವಿ. ನಮ್ಮ ಡಿಪಾರ್ಟ್ಮೆಂಟ್ ನಿಂದ ನಮ್ಮ ಪೊಲೀಸ್ ಅಧಿಕಾರಿಯಿಂದ ಒಳ್ಳೆ ಸಪೋರ್ಟ್ ಆಯ್ತು. ಹೀಗೆ ನೋಡಿದ್ರೆ ಪೊಲೀಸ್ ಅಧಿಕಾರಿ ಇಷ್ಟು ಭಾವೈಕ್ಯತೆಯ ಸಂಕೇತ ಎನ್ನುವಂತೆ ರಥೋತ್ಸವ ಆಮಂತ್ರಣ ಸ್ವೀಕರಿಸಿ ಸಂತಸಪಟ್ಟ ಅನ್ಸಾರಿ ಹನುಮಾನ್ ಮಂತ್ರವನ್ನ ಪಠಿಸಿದ್ರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯ ಪರವಾಗಿ ಅಧ್ಯಕ್ಷ ಶ್ರೀಧರ್ ಮೊಗೇರ್, ಅನ್ಸಾರಿ ಕುಟುಂಬದ ಪರವಾಗಿ ಇನಾಯತುಲ್ಲಾ ಶಾಬಂದ್ರಿ ಚನ್ನಪಟ್ಟಣ ಶ್ರೀ ಹನುಮಂತ ರಥೋತ್ಸವದ ಇತಿಹಾಸ ಹಾಗೂ ರಥೋತ್ಸವಕ್ಕೆ ಮುನ್ನ ಚರ್ಕಿನ್ ಕುಟುಂಬಕ್ಕೆ ಆಮಂತ್ರಣ ನೀಡುವ ಸಂಪ್ರದಾಯವನ್ನ ವಿವರಿಸಿದ್ರು. ಈ ಸಂದರ್ಭದಲ್ಲಿ ಮಾರುತಿ ಆಚಾರಿ, ಸುರೇಂದ್ರ ಭಟ್ಕಳ, ಆಶ್ಫಾಕ್ ಮತ್ತಿತರರು ಉಪಸ್ಥಿತರಿದ್ದರು. ಜತೇಂದ್ರಂ ವಂದೇ ಮತಾಂ ವರಿಷ್ಠಂ ವಾತಾತಮಜಂ ಸ್ವಾನೈರೌತ್ತಮುಕ್ತಂ श्रीरामदुत्थम शरणम परपद है। ये तेर का जो यात्रा है ये आज से 350 साल हो गया। हमारा कुटुंब का आदमी जो है हमारे दादा शाबंद्री चिरकिन श्री मोहम्मद साहब, उन्होंने इसका परमिशन दिया। ब्रिटिश की तरफ से इसको परमिशन नहीं मिलता था, वो अपने जेब से पैसा भर दिया 350-500 रुपया उस जमाने में, और आज तक वो परंपरा कायम रही। और आज तक सनातन धर्म के लोग हमारे घर में जाके आके ಕುಟುಂಬದವರು ನಮ್ಮ ದೇವಸ್ಥಾನ ವತಿಯಿಂದ ಧನ್ಯವಾದ ಹೇಳ್ತಾ, ಅದೇ ರೀತಿ ಎಲ್ಲ ಮುಸ್ಲಿಂ ಬಾಂಧವರು ಧನ್ಯವಾದ ಹೇಳ್ತಾ, ನಾವು ಇವತ್ತು ವರ್ಷಂಪ್ರತಿ ಚರ್ಕಿನ್ ಕುಟುಂಬದ ಆಮಂತ್ರಣ ಕೊಟ್ಟು ತೇರಿಗೆ ಬರುಕ ಹೇಳುವಂತ ಪದ್ಧತಿ ಇದೆ. ಅದು ಹಿಂದೂ ಸಹ ಇದೆ, ಈಗ ಮುಂದೂ ಸಹ ಇದೆ. ಅದೇ ರೀತಿ ಹಿಂದೂ ಸಹ ಮುಸ್ಲಿಂ ಬಾಂಧವರೆಲ್ಲರೂ ಇದೇ ಜಾತ್ರೆಗೆ ಎಲ್ಲರೂ ನಿಮ್ಮ ಸಪೋರ್ಟ್ ಕೊಟ್ಟು ನಮಗೆ ಒಳ್ಳೆಯ ರೀತಿಯಿಂದ ತೇರು ಹಬ್ಬವನ್ನು ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕಾಗಿ ಅಂತ ವಿನಂತಿ. ಶ್ರೀಧರಣ್ಣ ಒಂಚೂರು ಈ ಕಡೆ ನೋಡಿ. ಶ್ರೀಧರಣ್ಣ ಸರಿ. ರಥಯಾತ್ರೆ ಬರಬೇಕಾದ್ರೆ ಹೇಳ್ಕೊಳ್ತಾ ಇದ್ದೀವಿ. ಧನ್ಯವಾದ.
ಸಂಜೆ 5:30ಕ್ಕೆ ರಥ ಎಳೆಯುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಚಂಡೆ ವಾದ್ಯ, ಹುಲಿವೇಷ ಕುಣಿತ ಇತ್ಯಾದಿಗಳು ಜಾತ್ರೆಯ ಮೆರುಗನ್ನ ಹೆಚ್ಚಿಸಿದವು. ಸಾವಿರಾರು ಸಂಖ್ಯೆಯಲ್ಲಿದ್ದ ಯುವಕರು ಧ್ವನಿವರ್ಧಕಗಳ ಹಾಡು, ಸಂಗೀತಕ್ಕೆ ಹುಚ್ಚೆದ್ದು ಕುಣಿದರು. ಎಲ್ಲೆಡೆ ಹನುಮಂತನಿಗೆ ಜಯಕಾರ ಮೊಳಗಿದವು. ರಸ್ತೆಯ ಇಕ್ಕಟ್ಟಿನಿಂದಾಗಿ ಸಾವಿರಾರು ಜನರು ಇಕ್ಕೆಲಗಳ ಬೃಹತ್ ಕಟ್ಟಡಗಳ ಮೇಲೇರಿ ರಥೋತ್ಸವವನ್ನ ಕಣ್ತುಂಬಿಕೊಂಡರು. ಬಿರು ಬಿಸಿಲಿನ ನಡುವೆ ಮಹಿಳೆಯರು, ಯುವತಿಯರು, ಪುಟ್ಟ ಮಕ್ಕಳು ಜಾತ್ರೆಯ ಭಾಗವಾದರು. ಸಿಹಿ ತಿನಿಸು, ಆಟಿಕೆ ಸಾಮಾನುಗಳ ಅಂಗಡಿಗಳು ಜಾತ್ರೆಯ ಮೆರುಗನ್ನ ಹೆಚ್ಚಿಸಿದವು. ಮುಸ್ಲಿಂ ಧರ್ಮೀಯ ಮುಖಂಡರು ಹಾಗೂ ಸಾರ್ವಜನಿಕರು ಸಾಕಷ್ಟು ಸಂಖ್ಯೆಯಲ್ಲಿ ರಸ್ತೆಯ ಇಕ್ಕೆಲಗಳಲ್ಲಿ ನಿಂತು ಜಾತ್ರೆಯ ಸಡಗರವನ್ನ ವೀಕ್ಷಿಸಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ, ಮಾಜಿ ಶಾಸಕ ಸುನಿಲ್ ನಾಯ್ಕ್ ಬೆಂಬಲಿಗರೊಂದಿಗೆ ಆಗಮಿಸಿ ರಥ ಕಾಣಿಕೆ ಸಲ್ಲಿಸಿದ್ರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಮಾರ್ಗದರ್ಶನ, ಅಡಿಷನಲ್ ಎಸ್ಪಿ ಕೃಷ್ಣಮೂರ್ತಿ, ಡಿವೈಎಸ್ಪಿ ಬೆಳ್ಳಿಯಪ್ಪ, ಡಿವೈಎಸ್ಪಿ ಮಹೇಶ್ ನೇತೃತ್ವದಲ್ಲಿ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಭಟ್ಕಳ ಶಿರಾಲಿ ಶಾರದಾ ಹೊಳೆ ಶ್ರೀ ಕ್ಷೇತ್ರ ಹಳೆಕೋಟೆ ಹನುಮಂತ ದೇವಸ್ಥಾನದಲ್ಲಿ ರಾಮನವಮಿ ನಿಮಿತ್ತ ವಿಶೇಷ ಪೂಜಾ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಶಿರಾಲಿ ಹಾಗೂ ಸುತ್ತಮುತ್ತಲಿನ ಸಾವಿರಾರು ಭಕ್ತರು ಪೂಜೆ ಹಾಗೂ ಮಧ್ಯಾಹ್ನ ನಡೆದ ಅನ್ನಸಂತರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷ ಆರ್ಕೆ ನಾಯ್ಕ್, ಉಪಾಧ್ಯಕ್ಷ ನಾಗೇಂದ್ರ ನಾಯ್ಕ್, ಮೋಕ್ತೇಸರ ಸುಬ್ರಾಯ್ ನಾಯ್ಕ್ ತರ್ನಮಕ್ಕಿ, ಸುಬ್ರಾಯ್ ನಾಯ್ಕ್ ಗುಮ್ಮನಹಕ್ಲು, ಕೃಷ್ಣ ನಾಯ್ಕ್, ಆಡಳಿತ ಮಂಡಳಿಯ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ.
ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.